ಈವ್ನಿಂಗ್ 4 ಆಗ್ತಿದ್ದಂಗೆ ಏನಾದರೂ ಸ್ನ್ಯಾಕ್ಸ್ ತಿನ್ನಬೇಕು ಅಂತ ಅನಿಸುತ್ತೆ ಅಲ್ವಾ ಅವಾಗ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ಯಾವತ್ತಾದ್ರೂ ಬಟರ್ ಗಾರ್ಲಿಕ್ ಗೋಬಿನ ಮಾಡಿದ್ದೀರಾ? ಈ ಟೇಸ್ಟ್ ಅಂತೂ ಅಮೇಝಿಂಗ್ ಆಗಿರುತ್ತೆ. ಇದನ್ನು ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ಏನಾದ್ರು ತಿನ್ನಬೇಕು ಅನ್ನಿಸ್ದಾಗ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ನೀವೊಂದು ಸಲ ಟ್ರೈ ಮಾಡಿ. ಸೊ ನಾನಿಲ್ಲಿ ಒಂದು ಕಾಲಿಫ್ಲವರ್ನ ತಗೊಂಡು ಈ ಥರ ಕಟ್ ಮಾಡಿ ಅದನ್ನು ಚೆನ್ನಾಗಿ ನೀರಲ್ಲಿ ವಾಶ್ ಮಾಡಿ ಮತ್ತೆ ನಾನು ಒಂದು ಬಟ್ಲಿಗೆ ಸೇರಿಸ್ಕೊಂಡು ಅದಕ್ಕೆ ಸ್ವಲ್ಪ ನೀರನ್ನ ಹಾಕಿ ಅರಿಶಿನ ಪುಡಿ ಹಾಕಿ ಸ್ವಲ್ಪ ಸಾಲ್ಟನ್ನ ಹಾಕಿ ನಾನು ಇದನ್ನು ಸ್ಟವ್ ಮೇಲೆ ಇಡ್ತಾಯಿದ್ದೀನಿ. ಇದು ಈ ಥರ ಒಂದು ಟೈಮು ಕುದ್ರೆ ಸಾಕು. ಇದನ್ನು ಗ್ಯಾಸ್ನ ಆಫ್ ಮಾಡ್ಕೊಂಬಿಡಿ. ಇದನ್ನು ತೀರಾ ಕುದಿಸೋ ಅವಶ್ಯಕತೆ ಇಲ್ಲ. ಒಂದು ಕುದಿ ಬಂದಿದ ತಕ್ಷಣವೇ ಆಫ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ನಾನು ಇದನ್ನು ನೀರು ಬೇರೆ ಮತ್ತು ಕಾಲಿಫ್ಲವರ್ ಬೇರೆ ನಾನು ಸಪ್ರೇಟ್ ಮಾಡಿ ಇಟ್ಕೊತಾ ಇದ್ದೀನಿ. ನಾನಿಲ್ಲಿ ಒಂದು ಪ್ಲೇಟಿಗೆ ಮಸಾಲೆ ಹಾಕ್ಕೊಳ್ಳೋದಕ್ಕೆ 2 ಟೇಬಲ್ ಸ್ಪೂನ್ ಆಗೋಷ್ಟು ಕಾರ್ನ್ಫ್ಲೋರ್ನ ತೊಗೋತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟನ್ನ ತೊಗೋತಾ ಇದ್ದೀನಿ. ನೀವು ಎಷ್ಟು ಗೋಬಿನ ತೊಗೊಂಡಿದ್ದೀರ ಅಂದರೆ ಮೀನ್ಸ್ ಕಾಲಿಫ್ಲವರ್ನ ತೊಗೊಂಡಿದ್ದೀರ ಅದ್ರ ಮೇಲೆ ನೀವು ಈ ಕ್ವಾಂಟಿಟಿನ ತೊಗೊಳ್ಳಿ. ಸೊ 1 ಟೇಬಲ್ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ, 1 ಟೇಬಲ್ ಸ್ಪೂನ್ ಆಗೋಷ್ಟು ಪೆಪ್ಪರ್ ಪೌಡ್ರು, 1/4 ಟೇಬಲ್ ಸ್ಪೂನು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ನ ಹಾಕ್ಕೊಂಡಿದ್ದೀನಿ. ಇದಿಷ್ಟನ್ನು ನಾನು ಸೋದಿಸಿ ಇಟ್ಕೊಂಡಿದ್ನಲ್ಲ ಗೋಬಿಗೆ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನೀವು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಯಾವುದೇ ಥರ ನೀರನ್ನ ಆ್ಯಡ್ ಮಾಡೋ ಹಾಗಿಲ್ಲ. ಯಾಕೆ ಅಂದರೆ ಆಲ್ರೆಡಿ ನಾವು ನೀರಲ್ಲಿ ಬೇಯಿಸಿಟ್ಕೊಂಡಿರೋದ್ರಿಂದ ಆ ಗೋಬಿಲಿ ನೀರಂಶ ಇರುತ್ತೆ. ಸೊ ಸಾಲ್ಟ್ ಏನಾದ್ರು ಬೇಕು ಅಥವಾ ಖಾರ ಏನಾದರೂ ಬೇಕು ಅಂತಂದರೆ ನೀವು ಇದಕ್ಕೆ ಸ್ವಲ್ಪ ಸಾಲ್ಟು ಮತ್ತು ರೆಡ್ ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ಬೋದು. ಇದನ್ನು ನೀವು ಎಣ್ಣೆಲಿ ಬೇಯಿಸ್ಕೋಬೇಕು. ಅಂದರೆ ಒಂದು ಸ್ವಲ್ಪ ಕ್ರಿಸ್ಪಿ ಆಗೋವರೆಗೂ ಇದನ್ನು ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ನಾನು ಇದನ್ನು 2 ಟೈಮು ಸ್ವಲ್ಪ ಸ್ವಲ್ಪ ಹಾಕಿ ನೀಟಾಗಿ ಕ್ರಿಸ್ಪಿ ಆಗೋವರೆಗೂ ಬೇಯಿಸ್ಕೊಂಡೆ. ಸೊ ನಾನು ಇದನ್ನು ಒಂದು ಬಟ್ಲಿಗೆ ಹಾಕಿ ಇಟ್ಕೊತಾ ಇದ್ದೀನಿ. ಮತ್ತು ಇನ್ನೊಂದು ಸಲ ಹಾಕಿ ಗೋಬಿ ಎಲ್ಲನೂ ಕ್ರಿಸ್ಪಿ ಆಗೋ ರೀತಿಯಲ್ಲಿ ನೀವು ಇದನ್ನು ಚೆನ್ನಾಗಿ ಬೇಯಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಏಕೆಂದರೆ ನೀರಲ್ಲಿ ಬೇಯಿಸಿರ್ತೀವಲ್ವ, ಆ ಮಸಾಲೆ ಎಲ್ಲ ಹಾಕಿ ಮತ್ತೆ ನಾವು ಎಣ್ಣೆಲಿ ಫ್ರೈ ಮಾಡಿದಾಗ ಟೇಸ್ಟ್ ಚೆನ್ನಾಗಿರುತ್ತೆ ಕ್ರಿಸ್ಪಿಯಾಗಿ. ಸೊ ಇಲ್ಲಿ ಬಟರ್ ಯಾವುದೇ ಥರ ಆಯಿಲ್ನ ಯೂಸ್ ಮಾಡ್ತಾಯಿಲ್ಲ. ನೀವು ಎಷ್ಟು ಜಾಸ್ತಿ ಬಟರ್ ಹಾಕೋತೀರ ಅಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ. ನಾನಿಲ್ಲಿ 1/4 ಕಪ್ ಆಗೋಷ್ಟು ಬೆಳ್ಳುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. 2 ಹಸಿಮೆಣ್ಸಿನ್ಕಾಯಿನ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ. ಕರಿಬೇವಿನ ಸೊಪ್ಪನ್ನ ಹಾಕಿ 3 ಚೆನ್ನಾಗಿ ಫ್ರೈ ಮಾಡಿಕೊಂಡೆ. ಒಂದು 5 ನಿಮಿಷ ಆದಮೇಲೆ ಇದಕ್ಕೆ ನಾನು ಸೋಯಾ ಸಾಸ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಸೋಯಾ ಸಾಸ್ ಆ್ಯಡ್ ಮಾಡಿದ ನಂತರ 1-2 ನಿಮಿಷ ಆದಮೇಲೆ ಸ್ವಲ್ಪ ಸಾಲ್ಟು, ಸ್ವಲ್ಪ ನಿಂಬೆ ರಸನ ಹಾಕೋತಾ ಇದ್ದೀನಿ. ನೀವು ಬೇಕಿದ್ರೆ ವಿನಿಗರ್ ಕೂಡ ಆ್ಯಡ್ ಮಾಡ್ಕೋಬೋದು. ನನ್ನ ಹತ್ರ ವಿನಿಗರ್ ಇಲ್ಲದೇ ಇರೋ ಕಾರಣ ನಾನು ನಿಂಬೆ ರಸನ ಹಾಕೋತಾ ಇದ್ದೀನಿ. ಸೊ ಇದೆರಡನ್ನೂ ಅಂದರೆ ಒಗ್ಗರಣೆ ಹಾಕಾದ್ಮೇಲೆ ಲೋ ಫ್ಲೇಮಲ್ಲೇ ಇಟ್ಕೊಡಿ. ಜಾಸ್ತಿ ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಸೋಯಾ ಸಾಸ್ ಏನಿದೆ ಆ ಫ್ಲೇವರ್ ರುಚಿ ಹೊರ್ಟೋಗುತ್ತೆ. ಸೊ ನಾನು ಬೇಯಿಸಿಟ್ಕೊಂಡಿರುವಂತಹ ಕಾಲಿಫ್ಲವರ್ನ ಹಾಕ್ತಾಯಿದ್ದೀನಿ. ನೀಟಾಗಿ ಇವಾಗ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಆ ಬಟರು ನಾವೇನು ಒಗ್ಗರಣೆ ಹಾಕಿದ್ದೀವಲ್ಲ ಅದೆಲ್ಲ ಈ ಗೋಬಿಗೆ ಮಿಕ್ಸ್ ಆಗಬೇಕು. ಅದೇ ರೀತಿ ನೀವು ಫ್ರೈ ಮಾಡ್ಕೊಳ್ಳಿ. ತುಂಬ ಸೀದೋಗೋ ಥರ ಫ್ರೈ ಮಾಡ್ಕೊಳ್ಬೇಡಿ, ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ಇದನ್ನು ನಾನು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೋತಾ ಇದ್ದೀನಿ. ನೀವು ನೋಡ್ತಿರ್ಬೋದು ಏನು ಸಖತ್ತಾಗಿತ್ತು ಗೊತ್ತಾ. ಆ್ಯಕ್ಚುಲಿ ನನ್ನ ಹಸ್ಬೆಂಡಿಗೆ ಈ ಥರ ಸ್ನ್ಯಾಕ್ಸ್ ಅಂದರೆ ತುಂಬಾ ಇಷ್ಟ. ನಾನು ಅವಾಗವಾಗ ಈ ಥರದ್ದು ಯಾವುದಾದ್ರೂ ಟ್ರೈ ಮಾಡ್ತಾನೆ ಇರ್ತೀನಿ. ಇದನ್ನು ನಾನು ತೊಗೊಂಡೋಗಿ ನನ್ನ ಹಸ್ಬೆಂಡಿಗೆ ಕೊಟ್ಟಿದ ತಕ್ಷಣ ತುಂಬಾ ಖುಷಿಯಾಗ್ಬಿಟ್ರು. ತುಂಬ ಚೆನ್ನಾಗಿದೆ ಅಂತ ಕಾಂಪ್ಲಿಮೆಂಟ್ ಬೇರೆ ಕೊಟ್ಟರು.
ಸೊ ನಾನು ಮಾಡಿದ್ದಕ್ಕೆ ನನಗೂ ತುಂಬಾ ಖುಷಿ ಆಯಿತು ಇಷ್ಟೊಂದು ಚೆನ್ನಾಗಿ ಬರುತ್ತೆ ಅಂತ. ಥ್ಯಾಂಕ್ ಯು ಸೊ ಮಚ್.